ಏನು ವಿಚಾರ ಅಂತಂದರೆ ಮತ್ತೆ ಮಂತ್ರಾಲಯಕ್ಕೆ ಕೊಡ್ತಾ ಇದ್ದೀವಿ. ಲೀಲಮ್ಮ ಇಲ್ಲಿ ರೆಡಿಯಾಗಿದ್ದಾರೆ, ದೀಪ್ತಿ ರೆಡಿಯಾಗಿದ್ದಾಳೆ. ದೀಪ್ತಿ ತುಂಬ ಬ್ಯಾಗ್ಗಳು ಹಾಕ್ಕೊಂಡು ನಿಂತಿದ್ದಾಳೆ, ಸ್ಮೈಲ್ ಕೊಡ್ತಾ ಇದ್ದಾಳೆ. ಇಲ್ಲಿ ಫೋನ್ ನೋಡ್ತಾ ಇದ್ದಾರೆ, ಒಬ್ಬರು ಪೋಸ್ ಕೊಡ್ತಾ ಇದ್ದಾರೆ, ಇವರು ಪೋಸ್ ಕೊಡ್ತಾನೇ ಇದ್ದಾರೆ. ಎಲ್ಲರೂ ರೆಡಿ ಆಗ್ತಾನೇ ಇದ್ದಾರೆ. ನಮ್ಮದು ಗಾಡಿನೂ ಬಂತು, ಗಾಡಿಗೆ ಶೋಭಮ್ಮ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನವೀನಣ್ಣನೂ ಪೂಜೆ ಮಾಡ್ತಾ ಇದ್ದಾರೆ. ಶೋಭಮ್ಮನ ಫಸ್ಟು ಗಾಡೀಲಿ ಹತ್ತಿಸ್ತಾ ಇದ್ದಾರೆ, ಕೈ ಮುಗಿದು ಎತ್ತುತ್ತಾ ಇದ್ದಾರೆ ಗಾಡಿನ ನೋಡಿ. ಹತ್ತಿದ್ರು, ಅವ್ರು ಹತ್ತಿ ಆದಮೇಲೆ ಕೈ ಮುಗಿತಾ ಇದ್ದಾರೆ ಗಾಡಿಗೆ. ಗಾಡಿ ಕೈ ಮುಗ್ದಾದ್ಮೇಲೆ ನಾವೆಲ್ಲ ಹತ್ಬೇಕು ಇವಾಗ. ಈಗ ಒಬ್ಬೊಬ್ಬರೇ ಹತ್ತುತ್ತಾರೆ, ನಾನು ಹತ್ತಿದೆ, ಲೀಲಮ್ಮ ಹತ್ತಿದ್ರು. ಈಗ ಲೀಲಮ್ಮ ಹತ್ತಿದ್ರು, ನಾವೆಲ್ಲ ಗಾಡೀಲಿ ಕೂತಿದ್ದೀವಿ. ಗಾಡೀಲಿ ಯಾವ ಸೀಟ್ ಬೇಕು ಅಂತ ನೋಡ್ಕೊಂಡು ಹತ್ತುತ್ತಿದ್ದಾರೆ. ಇಲ್ಲಿ ದೀಪ್ತಿ, ನಾನು, ನಮ್ಮ ಮನೆಯವರು ಪೋಸ್ ಕೊಟ್ವಿ. ರಾತ್ರಿ ಟೈಮ್ ಆಗಿತ್ತು ಅಂತೇಳಿ ಮಜ್ಜಿಗೆ ಮಾಡ್ತಾ ಇದ್ದಾರೆ, ರೋಡಲ್ಲಿ ನಿಲ್ಲಿಸಿದ್ದಾರೆ ಗಾಡಿನ. ಮಜ್ಜಿಗೆ ಹಾಕಿ ಕೊಡ್ತಾ ಇದ್ದಾರೆ ಎಲ್ಲರಿಗೆ. ನಾವು ಕೂತಿದ್ದೀವಿ ಎಲ್ಲರಿಗೆ ತುಂಬ ಹೊಟ್ಟೆ ಹಸಿತಾ ಇದೆ ಅಂತೇಳ್ಬಿಟ್ಟು ನಿಂತಿದ್ದಾರೆ. ಎಲ್ಲ ಟಿಫನ್ ರಾತ್ರಿಗೆ ಊಟ ಮಾಡ್ತಿದ್ದಾರೆ, ನಾನು ಊಟ ಮಾಡ್ತಾಯಿದ್ದೀನಿ ನೋಡಿ. ರೋಡಲ್ಲಿ ಕೂತಿದ್ದೀವಿ ನೋಡಿ, ರೋಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ದೀಪ್ತಿ ಅಷ್ಟರಲ್ಲೇ ಇದೆಲ್ಲ ಕ್ಯಾಪ್ಚರ್ ಮಾಡ್ಕೋ ಅಂತ ನಿಂತಿದ್ದಾಳೆ, ಹೂವು ತೋರಿಸ್ತಾಳೆ ನೋಡಿ. ಚೆನ್ನಾಗಿದೆ ಅಲ್ವಾ. ಮತ್ತೆ ಬೆಳಕರಿತು, ಅಷ್ಟೊತ್ತಿಗೆ ರೀಚ್ ಆಗಕತ್ತಿದ್ದೀವಿ ನೋಡಿ. ಸೂರ್ಯೋದಯ ಆಗ್ತಾಯಿದೆ ನೋಡಿ. ಅಷ್ಟರಲ್ಲಿ ಮಂತ್ರಾಲಯಕ್ಕೆ ರೀಚ್ ಆದ್ವಿ.